ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗಂತೂ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಾನ್ಸೂನ್ ಅಂತ ಅಂದರೆ ಎಲ್ಲರೂ ಹೋಗೋದೇನೆ ಟ್ರೆಕ್ಕಿಂಗಿಗೆ. ಸೊ ನಾವು ಇವತ್ತು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಮೈಸೂರಿಂದ ನಾವು ಹೊರಟ್ವಿ ವಿರಾಜ್ ಪೇಟ್ ಕಡೆ. ಅಲ್ಲೇ ದಾರಿನಲ್ಲಿ ಆಶೀರ್ವಾದ್ ಗ್ರ್ಯಾಂಡ್ಸ್ ಹೋಟೆಲಲ್ಲಿ ನಾವು ತಿಂಡಿ ತಿನ್ಕೊಂಡ್ವಿ. ನಾನು ಮೈಸೂರು ಮಸಾಲೆ ದೋಸೆ ತೊಗೊಂಡಿದ್ದೆ, ಬೇರೆಯವರೆಲ್ಲ ಇಡ್ಲಿ ತೊಗೊಂಡ್ರು. ನೋಡಿ ಎಷ್ಟು ವೆರೈಟೀಸ್ ಆಫ್ ದೋಸೆ ಇಟ್ಟಿದ್ದಾರೆ ಅಂತ. ಚೀಸ್ ದೋಸೆ ಅಂತೆ, ಬಟರ್ ಮಸಾಲ ದೋಸೆ ಅಂತ ತುಂಬ ವೆರೈಟೀಸ್ ಆಫ್ ದೋಸೆಸ್ ಇತ್ತು. ಆಮೇಲೆ ನಾವು ಹೊರಟಿದ್ದು ತಡಿಯಂಡಮೋಲ್ ಟ್ರಕ್ಕಿಂಗಿಗೆ. ಹೋಗೋ ದಾರಿನಲ್ಲಿ ನಮಗೆ ಸಿಕ್ಕಾಪಟ್ಟೆ ಜರಿಗಳು ಸಿಗ್ತಾ ಇತ್ತು. ಹಿಂಗೂ ಮಳೆಗಾಲ ಅಲ್ವಾ, ತುಂಬ ಜರಿಗಳು ಹರಿತಾ ಇತ್ತು. ತಡಿಯಂಡಮೋಲ್ ಟ್ರಕ್ಕಿಂಗ್ ಪಾಯಿಂಟಿಗೆ ಹೋಗೋ ದಾರಿ ಇದು. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇತ್ತು ರೈಟ್ ಸೈಡಲ್ಲಿ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಹೋಗೋದಕ್ಕೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಶುರು ಮಾಡಿದ್ವಿ ನಾವು ಟ್ರಕ್ಕಿಂಗ್ನ. ಆದರೆ ಅಲ್ಲಿ ನಮಗೊಂದು ಸರ್ಪ್ರೈಸ್ ಕಾಯ್ತಾ ಇತ್ತು. ಅದೇನಂತ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಸೊ ಇಲ್ಲಿ ನಾವೊಂದು ಚಿಕ್ಕದಾಗಿ ನದಿ ಥರ ಇತ್ತು, ಜರಿ ಥರ, ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕಿತ್ತು. ಅದನ್ನು ಕ್ರಾಸ್ ಮಾಡ್ಕೊಂಡು ಹೋದ್ವಿ. ಮೇಲೆ ಹೋಗಿ ನೋಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟ್ರಕ್ಕಿಂಗ್ ಕ್ಲೋಸ್ ಆಗಿದೆ ಅಂತ ಹೇಳಿಬಿಟ್ರು. ಫುಲ್ ಡಿಸಪಾಯಿಂಟ್ಮೆಂಟ್ ಆಗೋಯ್ತು ನಮಗಂತೂ. ಸೊ ಅದಕ್ಕೆ ಇನ್ನೊಂದು ಹಿಲ್ಗೆ ಹೊರಟ್ವಿ. ಅಲ್ಲೇ ಆನ್ ದಿ ವೇ ನಮಗಿದೊಂದು ಪ್ಯಾಲೇಸ್ ಸಿಕ್ತು. ಈ ಪ್ಯಾಲೇಸ್ನ ನಾಲ್ಕು ನಾಡ್ ಅಂತಲೂ ಕರೀತಾರೆ. ಆದರೆ ಕೊಡವ ಭಾಷೆಯಲ್ಲಿ ಇದನ್ನು ನಾಲ್ನಾಡ್ ಅಂತ ಹೇಳ್ತಾರೆ. ಈ ಅರಮನೆನ ಕ್ರಿಸ್ತ ಶಕ 1792 ಮತ್ತು 1794 ಮಧ್ಯದಲ್ಲಿ ನಿರ್ಮಿಸಲಾಗಿದೆಯಂತೆ. ಈ ಪ್ಯಾಲೇಸ್ನ ದೊಡ್ಡ ವೀರ ರಾಜೇಂದ್ರ ಅವ್ರು ಕಟ್ಸಿರೋದು. ಅವ್ರು ಏನಕ್ಕೋಸ್ಕರ ಈ ಪ್ಯಾಲೇಸ್ನ ಕಟ್ಸಿದ್ದಾರೆ ಅಂತ ಹೇಳಿದ್ರೆ ಬ್ರಿಟಿಷ್ ಸುರಕ್ಷಿತವಾಗಿರಲು ಇದನ್ನು ಕಟ್ಸಿದ್ದಾರೆ. ಏನಕ್ಕಂದರೆ ಇದು ನೋಡೋದಕ್ಕೇನು ಪ್ಯಾಲೇಸ್ ಥರ ಕಾಣಿಸಲ್ಲ, ಒಂದು ತೊಟ್ಟಿ ಮನೆ ಥರ ಕಾಣಿಸುತ್ತೆ. ಬಟ್ ಒಳಗಡೆ ಹೋದರೆ ಅಲ್ಲಿ ಸುಮಾರು ರೂಮ್ಗಳಿತ್ತು. ರಾಜರ ಕಾಲದ ಬಾತ್ ಟಬ್ನ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಬಾತ್ ಟಬ್ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಆದಮೇಲಿಂದ ಬಾತ್ ಟಬ್ ಇದೆ. ಹೀಗೆ ಸುಮಾರು ಬಾತ್ರೂಮ್ಸ್ ಇತ್ತು, ಸುಮಾರು ರೂಮ್ಸ್ಗಳಿತ್ತು, ಹಾಲ್ ಇತ್ತು. ಇದು ನನ್ನ ಪ್ರಕಾರ ಯಾವುದೋ ರಾಣಿ ರೂಮ್ ಅನಿಸುತ್ತೆ. ಇಲ್ಲೊಂದಷ್ಟು ಪೇಂಟಿಂಗ್ಸ್ಗಳಿತ್ತು. ಕೆಲವೊಂದು ರೂಮ್ಸ್ ಎಲ್ಲ ಚಿಕ್ಕದಿತ್ತು, ಇನ್ನು ಕೆಲವೊಂದು ರೂಮ್ಸ್ ಎಲ್ಲ ಸ್ವಲ್ಪ ದೊಡ್ಡದಿತ್ತು. ಇಲ್ಲಿ ನೋಡ್ಬೋದು ನೀವು ಪೇಂಟಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಈಗಲೂ ಇದೆ ಆ ಪೇಂಟಿಂಗ್ಸ್, ಏನೂ ಆಗಿಲ್ಲ. ಮೇಲ್ಗಡೆ ನೋಡಿ ಫಾಲ್ ಸೀಲಿಂಗ್ ಡಿಸೈನ್ ನೋಡಿ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಇದೊಂಥರ ಏನಂದರೆ ಡೂಪ್ಲೆಕ್ಸ್ಗೆ ಇರುತ್ತಲ್ಲ ಸ್ಟೆಪ್ಸು, ಆ ಥರ ಇದೆ. ಬಟ್ ಅದನ್ನು ಅವರು ಹೈಡ್ ಮಾಡಿದ್ದಾರೆ, ಗೊತ್ತಾಗಬಾರ್ದು ಯಾರಿಗೂ ಅಂತ. ಇದನ್ನ ಕ್ಲೋಸ್ ಮಾಡ್ಬೋದು. ಕ್ಲೋಸ್ ಮಾಡಿದ್ರೆ ಗೊತ್ತೇ ಆಗಲ್ಲ ನಿಮ್ಗೆ ಕೆಳಗಡೆ ಸ್ಟೆಪ್ಸ್ ಇದೆ ಅಂತ. ಇದರಿಂದ ಇಳ್ಕೊಂಡು ಹೋದರೆ ಏನು ಸಿಗುತ್ತೆ ಅಂತ ಅಂದರೆ ಫುಲ್ ಕತ್ಲೆ ಇತ್ತು. ಅಲ್ಲಿ ಬಂದು ನೋಡಿದ್ರೆ ಇಲ್ಲೂ ರೂಮ್ಸ್ಗಳೇ ಇದ್ದಿದ್ದು. ಅಲ್ಲಿ ನೋಡಿ ಒಂದು ದೊಡ್ಡ ರೂಮ್ ಇದೆ, ಹಾಲ್ ಅನಿಸುತ್ತೆ ಇದು. ಈ ಕಡೆ ರೈಟ್ ಸೈಡಿಗೆ ಒಂದು ರೂಮ್ ಇತ್ತು, ಅದ್ರ ಒಳಗಡೆ ಒಂದು ರೂಮ್ ಇತ್ತು. ಸಿಕ್ಕಾಬಟ್ಟೆ ರೂಮ್ಸ್ಗಳಿತ್ತು ಇಲ್ಲಿ. ಮೇ ಬಿ ಅವ್ರ ಸೈನಿಕರನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಯೂಸ್ ಮಾಡ್ತಿದ್ರು ಅನಿಸುತ್ತೆ ಇದನ್ನು, ಅಷ್ಟು ರೂಮ್ಸ್ ಇತ್ತು ಅಲ್ಲಿ. ಸೊ ಅದಾದಮೇಲಿಂದ ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆಯಲ್ಲಿ ಆ್ಯಕ್ಚುಲಿ ಆ ಪ್ಯಾಲೇಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ತಡಿಯಂಡಮೋಲ್ ಕ್ಲೋಸ್ ಆಗಿತ್ತು. ಅಲ್ಲೂ ಕೂಡ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾ ಇದ್ದಾರಂತೆ ಇನ್ಮೇಲಿಂದ. ಸೊ ಅಲ್ಲಿ ನಮಗೆ ಅಲೋ ಮಾಡಲಿಲ್ಲ. ನಾವು ಅದಕ್ಕೆ ಅಲ್ಲಿಂದ ಇಲ್ಲೇ ಕಬ್ಬೆ ಅಂತ ಒಂದು ಎಲ್ಲಿದೆ ಅಲ್ಲಿಗೆ ಬಂದಿದ್ದೀವಿ ಟ್ರಕ್ಕಿಂಗಿಗೆ. ಇದು ಕೂಡ ಚೆನ್ನಾಗಿದೆ, ಬಟ್ ತುಂಬ ಫಾಗ್ ಇತ್ತು. ಬಟ್ ಸ್ಟಿಲ್ ಚೆನ್ನಾಗಿದೆ. ತಡಿಯಂಡಮೋಲ್ ಕ್ಲೋಸ್ ಆಗಿರೋದಕ್ಕೆ ನಾವು ಕಕ್ಕಬೆ ಅಂತ ಒಂದು ಹಿಲ್ಲಿಗೆ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು, ಪಾರ್ಕಿಂಗಲ್ಲಿ ಫುಲ್ಲು ಫಾಗ್ ಇತ್ತು, ಸಿಕ್ಕಾಬಟ್ಟೆ ಫಾಗ್ ಇತ್ತು. ಆ್ಯಂಡ್ ಮಳೆ ಕೂಡ ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಇದು ಅಲ್ಲಿಗೆ ಹೋಗೋ ದಾರಿ. ಆ್ಯಕ್ಚುಲಿ ಆ ಬೆಟ್ಟ ಕೂಡ ತುಂಬ ಚೆನ್ನಾಗಿತ್ತು. ಎಡಿಟ್ ಮಾಡ್ಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ಅಲ್ಲಿ ಒಂದು ಕೆರೆ ಇತ್ತು, ಫುಲ್ ಫಾಗ್. ನೋಡ್ಬೋದು ನೀವು ಹಿಂದ್ಗಡೆ ಏನು ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗ್ ಆಗಿತ್ತು. ಒಂದು ಸ್ವಲ್ಪ ದೂರ ಹತ್ಕೊಂಡು ಹೋದ್ವಿ. ನಾವೇನು ಪೀಕಿಗೆ ಹೋಗ್ಬೇಕಂತ ಅಂದ್ಕೊಂಡಿರಲಿಲ್ಲ, ಬಟ್ ಒಂದು ಸ್ವಲ್ಪ ದೂರ ಹತ್ಕೊಂಡು ಹೋದ್ವಿ. ನಾವು ಇದನ್ನು ಆ್ಯಕ್ಚುಯಲ್ ಪೀಕ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಏನಕ್ಕಂದರೆ ಅಲ್ಲಿ ಒಂದು ಸೆಟ್ ಆಫ್ ಕರ್ಲ್ಸ್ ಜೋಡಿಸಿದ್ರಲ್ವ, ಯೂಶ್ವಲಿ ಅದನ್ನ ಪೀಕ್ಗಳಲ್ಲೇ ಜೋಡಿಸೋದು. ಬಟ್ ನಮಗೆ ಸುತ್ತಮುತ್ತ ಏನೂ ಕಾಣಿಸ್ತಿಲ್ಲ, ಫುಲ್ ಫಾಗ್ ಇದೆ. ಇದು ಎಷ್ಟು ದೊಡ್ಡ ಬೆಟ್ಟ ಅಂತಲೂ ನಮಗೆ ಗೊತ್ತಾಗಲಿಲ್ಲ. ಅದಕ್ಕೆ ಹೇಳೋದು, ಆದಷ್ಟು ಮಳೆ ಇರುವಾಗ ಬರೋಕ್ಕೆ ಹೋಗಬೇಡಿ. ಈ ಥರ ಬರೀ ಫಾಗ್ ಇರುತ್ತೆ, ಇಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಟ್ರಕ್ಕಿಂಗ್ ಏನೇನೆ. ಅಲ್ಲಿ ತುದಿಗೆ ಹೋದೆ ಏನೋ ಧೈರ್ಯ ಮಾಡಿಕೊಂಡು, ಅಲ್ಲಿ ನೋಡಿದ್ರೆ ಏನೂ ಕಾಣಿಸ್ತಿಲ್ಲ. ಆ್ಯಂಡ್ ವಾಪಸ್ ಇಳ್ಕೊಂಬರುವಾಗ ಫುಲ್ಲು ಮಳೆ ಅಂದರೆ ನಮಗೆ ನಡ್ಕೊಂಡು ಬರೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ಆದರೂ ಮಳೆಯಲ್ಲಿ ಗ್ರೀನರಿನ ನೋಡೋದಕ್ಕೇ ಒಂಥರ ಖುಷಿ. ಪಾಪ ಹಸುಗಳೆಲ್ಲ ಓಡೋಗ್ತಾ ಇತ್ತು ಮನೆಗೆ. ಅದಾದಮೇಲಿಂದ ನಾವೊಂದು ವಾಟರ್ಫಾಲ್ಸ್ ನೋಡೋಕೆ ಹೋದ್ವಿ, ಚಲ್ಲಾವರ ವಾಟರ್ಫಾಲ್ಸ್ ಅಂತ. ಆ ವಾಟರ್ಫಾಲ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಈ ವಾಟರ್ಫಾಲ್ಸಲ್ಲಿ ಆಟಾಡೋ ಥರ ಇರಲಿಲ್ಲ, ಏನಕ್ಕಂದರೆ 2 ವೀಕ್ಸ್ ಬ್ಯಾಕ್ ಒಬ್ಬರು ಎಕ್ಸ್ಪೈರ್ ಆಗಿದ್ರಂತೆ.
ಈ ಫಾಲ್ಸ್ ಹತ್ರ ಪ್ರತಿ ವರ್ಷವೂ ಈ ಥರ ಆಗ್ತಾನೆ ಇರುತ್ತಂತೆ ಇನ್ಸಿಡೆಂಟ್ಸು. ಕೇರ್ಫುಲ್ ಆಗಿರಿ. ನೋಡಿದ್ರಲ್ಲ ಯಾವ ಥರ ಕ್ಲೋಸ್ ಆಗಿತ್ತು. ನಾವು ಆ್ಯಕ್ಚುಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಟ್ರಕ್ಕಿಂಗ್ ಪ್ಲೇಸ್ ಅಂತ. ಈ ಇನ್ಫಾರ್ಮೇಷನ್ಸ್ ಎಲ್ಲ ನಮಗೆ ಮುಂಚೆ ಗೊತ್ತಿರಲಿಲ್ಲ, ಬಿಕಾಸ್ ನಾವೇ ಹೋಗಿದ್ದು. ನಿಮಗೆ ಈ ಥರ ನೀವೇ ಹೋಗೋದು ಕಷ್ಟ ಇದೆ ಅಂತ ಅಂದರೆ ನೀವು ಟ್ರಕ್ಕಿಂಗ್ ಆರ್ಗನೈಸೇಷನ್ಸ್ಗಳಿದೆ, ತುಂಬಾ ಟ್ರಕ್ಕಿಂಗ್ ಆರ್ಗನೈಸೇಷನ್ಸ್ಗಳಿದೆ ಇವಾಗ. ನೀವು ಅವ್ರ ಜೊತೆ ಹೋಗ್ಬೋದು. ಸಿಕ್ಕಾಪಟ್ಟೆ ಗಾಳಿ ಇದೆ. ನೀವು ಅವ್ರ ಜೊತೆ ಹೋಗ್ಬೋದು. ಬಟ್ ಅವ್ರ ಜೊತೆ ಹೋದರೆ ಫಾಲ್ಟ್ ಏನಂತ ಹೇಳಿದ್ರೆ ತುಂಬ ಅರ್ಜೆಂಟ್ ಮಾಡ್ತಾರೆ ಅವರು. ಒಂದು ಪ್ಲೇಸಲ್ಲಿ ನೀಟಾಗಿ ನೋಡೋಕೆ ಬಿಡೋದಿಲ್ಲ, ತುಂಬ ಜನ ಇರ್ತಾರಲ್ವಾ. ಸೊ ಬೇಗ ಹೋಗಿ ಅಂತ ಹೇಳ್ತಿರ್ತಾರೆ. ಬಟ್ ತುಂಬಾ ಸೇಫಾಗಿ ಕರ್ಕೊಂಡು ಬರ್ತಾರೆ. ಸೊ ಎಲ್ರಿಗೂ ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಹೋಪ್ ಸೊ ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ. ಏನಕ್ಕಂದರೆ ಸುಮಾರು ಕಡೆ ಹಿಂಗೇನೆ ಟ್ರಕ್ಕಿಂಗ್ ಪ್ಲೇಸಸ್ ಕ್ಲೋಸ್ ಆಗ್ತಾ ಇದೆ. ಸೊ ಅವ್ರಿಗೂ ಗೊತ್ತಿರಲಿ ಇನ್ಫಾರ್ಮೇಷನ್ ಯಾವ್ಯಾವ ಟ್ರಕ್ಕಿಂಗ್ ಪ್ಲೇಸಸ್ ಎಲ್ಲ ಕ್ಲೋಸ್ ಆಗ್ತಿದೆ ಏನು ಅಂತ. ಎಲ್ಲ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನೀವು ಟ್ರಕ್ಕಿಂಗ್ ಆದರೂ ಹೋಗಿ, ಟ್ರಿಪ್ಗಾದರೂ ಹೋಗಿ, ದಯವಿಟ್ಟು ಪರಿಸರ ಬೆಳೆಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಉಳಿಸಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್.